ಕಾಂಗ್ರೆಸ್ ನಾಯಕತ್ವ ವಿಚಾರದಲ್ಲಿ ಸಿಎಂ ಡಿಸಿಎಂ ನಡುವೆ ಕಳೆದ 3 ತಿಂಗಳಿಂದ ನಡೀತಾ ಇರುವ ಗದ್ದಲ ನೋಡಿದ್ದೇವೆ. ನವೆಂಬರ್ನಿಂದ ಸಿದ್ದು ಡಿಕೆಶಿ ನಡುವೆ ಎಲ್ಲವೂ ಸರಿಯಿಲ್ಲ ಅಂತ ಪದೇ ಪದೇ ಸಾಬೀತಾಗಿದೆ. ಬಜೆಟ್ ಪೂರ್ವಭಾವಿ ಸಭೆಗಳಿಗೂ ಡಿಸಿಎಂ ಗೈರಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಆದರೆ 3 ತಿಂಗಳಿಂದ ಇದ್ದ ಅಸಮಾಧಾನಕ್ಕೆ ಗುಡ್ ಬೈ ಹೇಳಿ ಇಂದು ಬಾಗಲಕೋಟೆ ಸಮಾವೇಶದಲ್ಲಿ ದೋಸ್ತಿಗೆ ಸೈ ಎಂದಿದ್ದಾರೆ. ನನಗೆ ರಾಜಕೀಯವಾಗಿ ನೀವು ಬೆಳೆಸಿದ್ದೀರಿ, ಯತೀಂದ್ರನ್ನು ಕೂಡ ಬೆಳೆಸತಕ್ಕಂಥ ಕೆಲಸವನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ. ಯತೀಂದ್ರಗಾಗಿ ಸಿದ್ದರಾಮಯ್ಯ ತ್ಯಾಗದ ಮಾತು. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಕೆಶಿ ಕೆಪಿಸಿಸಿ ಗದ್ದುಗೆ ತ್ಯಾಗ. 3 ತಿಂಗಳ ವೈಮನಸ್ಸಿಗೆ ಗುಡ್ ಬೈ ಹೇಳಿದ್ರ ನಾಯಕರು. ಸಿಎಂ ಸಿದ್ದರಾಮಯ್ಯ ರಾಜ್ಯದ ಸಿಎಂ ಆಗಿ ಇದೇ ಜೂನ್ ತಿಂಗಳಿಗೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಈ ಹೊತ್ತಲ್ಲಿ ರಾಜ್ಯ ಸರ್ಕಾರದ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಜೋರಾಗಿದೆ. ಇತ್ತ ಸಿದ್ದರಾಮಯ್ಯ ಯತೀಂದ್ರರಿಗೆ ಕ್ಷೇತ್ರ ತ್ಯಾಗ ಮಾಡ್ತಿದ್ದೇನೆ, ಇನ್ನು ಮುಂದೆ ಅವರನ್ನ ಬೆಳೆಸಿ ಅಂತ ಕ್ಷೇತ್ರದ ಜನರ ಬಳಿ ಮನವಿ ಮಾಡಿದ್ದಾರೆ. ಈ ಹೇಳಿಕೆ ಮುಂದಿನ ತಿಂಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹತ್ವದ ಬದಲಾವಣೆ ಆಗಬಹುದು ಅನ್ನೋ ಚರ್ಚೆ ಹುಟ್ಟುಹಾಕಿದೆ. ಇಷ್ಟು ದಿನಗಳ ಕಾಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡದ ಡಿಕೆ ಶಿವಕುಮಾರ್ 2-3 ದಿನಗಳಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ಸಿದ್ಧ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತಿದ್ದಾರೆ. ಈ ಹೇಳಿಕೆಗಳು ಬಂದ ಬಳಿಕ ಇಂದು ಬಾಗಲಕೋಟೆ ಸಮಾವೇಶದ ವೇದಿಕೆಯಲ್ಲಿ ಸಿಎಂ ಡಿಸಿಎಂ ಮನಸ್ತಾಪಗಳಿಗೆ ಗುಡ್ ಬೈ ಹೇಳಿದ್ದಾರೆ. 3 ತಿಂಗಳಿಂದ ದೂರ ಇದ್ದ ಸಿದ್ದು ಡಿಕೆಶಿ ಇಂದು ಪಥ ಬದಲಿಸಿದ್ದಾರೆ. ಈ ಹಿಂದೆ ಒಂದೇ ವೇದಿಕೆಯಲ್ಲಿದ್ರೂ ಸಹ ಮಾತುಕತೆ ಕಷ್ಟವಾಗುತ್ತಿತ್ತು. ಆದ್ರೆ ಇಂದು ಬಾಗಲಕೋಟೆ ಸಮಾವೇಶದಲ್ಲಿ ಇಬ್ಬರು ಒಂದಾಗಿ ಹಲವು ಸಮಯದಲ್ಲಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಆ ಮೂಲಕ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂದ್ರ ಸಿಎಂ ಡಿಸಿಎಂ. ಬಣ ಬಡಿದಾಟಕ್ಕೆ ರಾಜ್ಯದಲ್ಲೇ ಮದ್ದರೆದ್ರ ಕೈಕಲಿಗಳು. ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧ ಅನ್ನೋ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಬಂದಂತೆ ಕಾಣಿಸ್ತಿದೆ. ಮೇ ಇಲ್ಲವೇ ಜೂನ್ ತಿಂಗಳಲ್ಲಿ ಹೈಕಮಾಂಡ್ ಸ್ಥಾನ ಬಿಟ್ಟುಕೊಡಿ ಅಂತ ಸಂದೇಶ ರವಾನೆ ಮಾಡಿದ್ರೆ ಸಿದ್ದರಾಮಯ್ಯ ರೆಡಿಯಾದಂತೆ ಕಾಣಿಸ್ತಿದೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಸಿಎಂ ಡಿಸಿಎಂ ಇಷ್ಟು ದಿನ ದೂರ ಅಂತ ಇದ್ದವರು ಇಂದು ಎಲ್ಲವನ್ನ ಮರೆತು ಒಂದಾಗಿದ್ದಾರೆ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಎಂ ಡಿಸಿಎಂ ನಡುವಿನ ಕೋಲ್ಡ್ ವಾರ್ ಭಾರೀ ತಲೆನೋವು ತರಿಸಿತ್ತು. ಇದು ಪಕ್ಷಕ್ಕೆ ಹಾನಿ ತರುತ್ತೆ ಅನ್ನೋ ಚರ್ಚೆ ಹುಟ್ಟುಹಾಕಿತ್ತು. ಆದ್ರೆ ಬಾಗಲಕೋಟೆ ಸಮಾವೇಶದ ಇಂದಿನ ಬೆಳವಣಿಗೆ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.